ಎಲ್ಲರಿಗೂ ನಮಸ್ಕಾರ. DSK ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸೆಕೆಂಡ್ ಸೆಮ್ BCAನ ಕನ್ನಡ ಚಾಪ್ಟರ್ ಆದ ನನ್ನನ್ನು ನೋಡಲಿಕ್ಕೆ ಬಂದಾಗ ಎಂಬ ಚಾಪ್ಟರ್ನ ಸಾರಾಂಶವನ್ನು ತಿಳಿದುಕೊಳ್ಳೋಣ. ನನ್ನನ್ನು ನೋಡಲಿಕ್ಕೆ ಬಂದಾಗ ಈ ಚಾಪ್ಟರ್ನಲ್ಲಿ ಲೇಖಕಿಯವರು ತಮಗಾದಂತಹ ಅನುಭವವನ್ನು ಇದರಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂತಂದರೆ ಒಂದು ಹೆಣ್ಣನ್ನು ನೋಡೋದಕ್ಕೆ ಒಬ್ಬ ಪುರುಷ ಬಂದಾಗ ಅಲ್ಲಿ ಯಾವ ರೀತಿಯ ಘಟನೆಗಳು ನಡೀತವೆ ಮತ್ತು ಅವರು ಸರಿಯಾದ ಸಮಯಕ್ಕೆ ಬರದಿದ್ದಾಗ ಅವರ ಮನಸ್ಸಿನಲ್ಲಿ ಮೂಡುವಂತಹ ಕೆಲವು ಗೊಂದಲ, ಪ್ರಶ್ನೆಗಳು ಮತ್ತು ಕೆಲವು ತಳವಳ, ಹೀಗೆ ಎಲ್ಲವನ್ನು ಇಲ್ಲಿ ನೋಡೋದಾದರೆ, ಮತ್ತೊಂದು ಕಡೆ ಆಕೆಯನ್ನು ಪರೀಕ್ಷೆ ಮಾಡುವಂತಹ ಸನ್ನಿವೇಶಗಳು ಯಾವ್ಯಾವು ಮತ್ತು ಆಕೆಯನ್ನು ಹೇಗೆ ಪರೀಕ್ಷೆಯನ್ನು ಮಾಡ್ತಾರೆ ಮತ್ತು ಆಕೆಗೆ ತನ್ನಲ್ಲಿರುವ ಗೊಂದಲಗಳು, ತನ್ನಲ್ಲಿರುವ ಪ್ರಶ್ನೆಗಳನ್ನು ಆಕೆ ಹೇಳಿಕೊಳ್ಳಲಾಗದೆ ಅವಳು ಹೇಗೆ ಒದ್ದಾಡ್ತಾ ಕೊನೆಗೆ ತನ್ನ ಪತಿಯ ಮುಂದೆ ಪ್ರಶ್ನೆಗಳನ್ನು ಬಿಚ್ಚಿಡ್ತಾಳೆ ಎಂಬುದನ್ನು ಇದರಲ್ಲಿ ಸುಂದರವಾಗಿ ಕಾಣ್ಬೋದು. ಈಗ ನನ್ನನ್ನು ನೋಡಲಿಕ್ಕೆ ಬಂದಾಗ ಈ ಚಾಪ್ಟರ್ನ ಸಾರಾಂಶ. ಇಲ್ಲಿ ಲೇಖಕಿಯವರು ಮೊದಲಿಗೆ ಏನು ಹೇಳ್ತಾರೆ ಅಂತಂದರೆ, ನಾನು ನಿಮ್ಮಷ್ಟು ಹೊಗಳಿಕೆಯಿಂದ ವರ್ಣನೆಯನ್ನು ಮಾಡೋದಕ್ಕೆ ನಾನೇನು ಸುಂದರವಾದ ಬರಹಗಾರ್ತಿಯಲ್ಲ ಅಲ್ವಾ, ಅಷ್ಟೊಂದು ವರ್ಣನೆ ಮಾಡೋದಕ್ಕೆ ನನಗೆ ಬರಲ್ಲ. ಏನಪ್ಪ ಅಂತಂದರೆ, ನಾನು ಏನನ್ನು ಹೇಳೋದಕ್ಕೆ ಹೋಗಿದ್ದೀನಿ ಅಂತಂದರೆ, ನನ್ನನ್ನು ನೋಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಏನೇನೆಲ್ಲ ವಿಚಾರಗಳು ನಡೀತು ಎಂಬುದನ್ನು ಹೇಳ್ತೀನಿ ಅನ್ನೋದನ್ನು ಮೊದಲಿಗೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಒಂದು ಹೆಣ್ಣನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತಂದರೆ, ಚಿನ್ನಾಭರಣಗಳನ್ನು ಇಟ್ಕೊಂಡು ಅಥವಾ ಇನ್ನೂ ರೀತಿಯ ವಿವಿಧಮಯವಾದ ಉಡುಗೆಗಳನ್ನು ಹಾಕಿ ಏನು ಮಾಡ್ತಾರೆ ಅಂತಂದರೆ, ವಯ್ಯಾರಗಳನ್ನು ಮಾಡಿ ತುಂಬ ಸುಂದರವಾಗಿ ಲಕ್ಷಣದ ಮುಂದೆ ಹೆಣ್ಣು ಮಕ್ಕಳನ್ನು ನೋಡೋದಕ್ಕೆ ಬಂದಂತಹ ಹುಡುಗರ ಮುಂದೆ ನಿಲ್ಲಿಸ್ತಾ ಪದ್ಧತಿ ಇತ್ತು. ಆದರೆ ಇಲ್ಲೇನು ಹೇಳ್ತಾರೆ ಅಂತಂದರೆ, ನಮ್ಮದು ಒಂದು ಗುಡಿಸಲಿನ ಮನೆ, ಅಂದರೆ ಗುಡಿಸಲಿನ ಮನೆ. ನಮಗೆ ಅಂತಹ ವೈಭವಗಳು, ಅಂತಹ ವಯ್ಯಾರಗಳು ಇಲ್ಲದೆ ಇದ್ದರೂ ಸಿಂಪಲಾಗಿ ನಾವಿದ್ವಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅವ್ರೇನು ಮಾಡ್ತಾಯಿದ್ರು ಅಂತಂದರೆ, ಹಿಂಗಿದ್ದಂತಹ ಸಂದರ್ಭದಲ್ಲೂ ಸಹ ತನ್ನ ಮಗಳು ತುಂಬ ಸುಂದರವಾಗಿ ಕಾಣಲಿ ಅಂತ ಏನು ಮಾಡ್ತಾಯಿದ್ರು ತಂದೆ ತಾಯಿಗಳು ಅಂತಂದರೆ, ಅವರಲ್ಲಿ ಇದ್ದಂಥ ಒಡವೆಗಳನ್ನು ತಂದು ಈಕೆಗೆ ಹಚ್ಚಿ ಏನು ಮಾಡೋದು, ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಬೀಗರೆದುರಿಗೆ ಏನು ಮಾಡೋದು, ತೋರಿಸಿಕೊಳ್ಳೋದು ಹೀಗೆ ಇತ್ತು. ಇಂತಹ ವೇಳೆ ಅವ್ರೇನು ಮಾಡ್ತಾರೆ ಅಂತಂದರೆ, ಇವರಿಗೆ ಅಂತಹ ತೋರಿಕೆಯಿಂದ, ಅಂತಹ ಇದೆ ಅಂತ ಹೇಳ್ಕೊಳ್ಳುವ ಮನಸ್ಥಿತಿಯಿಂದ ಇಂತಹ ಹುಡುಗರು ನಮಗೆ ಬೇಡ. ಯಾಕೆಂದರೆ ನಮಗೆ ಬೇಕಾಗಿದ್ದವ್ರು ಯಾರು, ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಒಳ್ಳೆ ಸಹಕಾರಿಯಾಗುವ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಳ್ಳೆ ಮನಸ್ಸಿರುವ ವ್ಯಕ್ತಿ ಆದರೆ ಸಾಕು ಅಂತ ಅನ್ಕೋತಾರೆ. ಈಗ ಅವ್ರಿಗೆ ಅನಿಸುತ್ತೆ, ಕೆಲವು ದಿನಗಳ ನಂತರ ಅವರ ಮನೆಗೆ ಒಬ್ಬರು ಲೇಖಕಿಯವರನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋ ಸೂಚನೆ ಗೊತ್ತಿರುತ್ತೆ. ಹಂಗಾಗಿ ಏನು ಮಾಡ್ತಾರೆ ಅಂತಂದರೆ, ಮನೆಯವರೆಲ್ಲ ಮನೆಯನ್ನು ಸುಂದರವಾಗಿ ಸಿದ್ಧತೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೆಗೆ ಹುಲ್ಲುಗುಡಿಸಲು ಎಂದಾದರೆ ಹೆಚ್ಚಾಗಿ ಹೋಗ್ತಾರೆ. ಹಂಗಾಗಿ ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಮನೆಯಲ್ಲಿರುವಂತಹ ಕಸಗು ಎಲ್ಲ ಗುಡಿಸಿ, ಜಮಖಾನೆ, ಒಂದು ಬೆಡ್ಶೀಟ್ ಹಾಸಿ ಏನು ಮಾಡ್ತಾಯಿದ್ರು, ಸಿದ್ಧತೆಯನ್ನು ಮಾಡ್ತಾಯಿದ್ರು. ಹೀಗೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರ ಅಕ್ಕ ಮತ್ತು ಅವರಮ್ಮ ಚಹಾ, ಬಂದಂಥವರಿಗೆ ಚಹಾ ಮತ್ತು ಫಲಹಾರಗಳು ಎಲ್ಲವನ್ನು ಸಿದ್ಧತೆ ಮಾಡಿದ್ರೆ, ಇವರು ಅಲ್ಲಿ ಸ್ವಲ್ಪ ಏನು ಮಾಡ್ತಾಯಿದ್ರು, ಕ್ಲೀನ್ ಮಾಡೋದನ್ನು ಲೇಖಕಿಯವರು ಮಾಡ್ತಾಯಿದ್ರು. ಹಾಗೆ ಅವರ ಮನೆಯಲ್ಲಿ ಒಂದು ಸಂಭ್ರಮ, ಎಲ್ಲರೂ ಸಹ ಆ ಸಂಭ್ರಮದಿಂದ ತನ್ನ ಮಗಳನ್ನು ನೋಡೋದಕ್ಕೆ ಬರ್ತಾರೆ ಅಥವಾ ತಮ್ಮ ಮನೆಯ ಸದಸ್ಯರನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಬೀಗರು ಬರ್ತಾರೆ ಅನ್ನೋ ಖುಷಿಯಿಂದ ಏನು ಮಾಡ್ತಾರೆ, ಎಲ್ಲರೂ ಜೋರಾಗಿ ಓಡಾಡೋಂಥ ಸಂದರ್ಭ ಅಂತಂದರೆ ಸಂಭ್ರಮದ ಗಲಿಬಿಲಿಯಲ್ಲಿ ಅವರೆಲ್ಲ ಇರ್ತಾರೆ. ಈಗಿದ್ದಂಥ ಸಂದರ್ಭದಲ್ಲಿ ಅವರು
ಕಾದು ಕಾದು ತನ್ನ ಅಳಿಯನಿಗೋಸ್ಕರ ಕಾಯ್ತಾರೆ, ಆದರೆ ಬರೋದೇ ಇಲ್ಲ. ಇವರೂ ಸಹ ತನ್ನ ಭಾವಿ ಮುಂದೆ ಗಂಡ ಆಗಬೇಕಾದಂತಹ ತನ್ನ ಗಂಡನಿಗೋಸ್ಕರ ಕಾಯ್ತಾರೆ, ಅವರು ಬರೋದಿಲ್ಲ. ಈಗ ಇವರ ಮನಸ್ಸಿನಲ್ಲಿ ಚಿಂತೆ ಕಾಡ್ತಾ ಇದೆ. ಯಾಕೆ ಅಂತಂದರೆ ಬೆಳಿಗ್ಗೆ ಬರ್ತೀನಿ ಅಂದವರು, ಮಧ್ಯಾಹ್ನ ಬರ್ತೀನಿ ಅಂದವರು ಇನ್ನೂ ಯಾಕೆ ಬಂದಿಲ್ಲ ಅಲ್ವಾ? ಸಂಜೆ ಆಗ್ತಾ ಇದೆ. ಎಲ್ಲವನ್ನು ನೋಡಿ ಈಕೆಗೆ ಬೇಸರ ಶುರುವಾಗ್ಬಿಟ್ಟಿದೆ. ಮನೆಯವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಬರುವ ದಾರಿಯನ್ನೇ ಕಾಯುತ್ತಾ ಕಾದು ಕಾದು ಕುಳಿತಿದ್ದಾರೆ. ಈಗ ಲೇಖಕಿಗೆ ಒಂದು ಕಡೆ ಬೇಸರ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಬರ್ತೀವಿ ಅನ್ನೋದಾದರೆ ಬರ್ತೀವಿ ಅನ್ನಬೇಕು, ಇಲ್ಲ ಅಂತಂದರೆ ಇಲ್ಲ ಅನ್ನಬೇಕು. ಆದರೆ ಈ ಥರ ಕಾಯಿಸೋದ್ರಲ್ಲಿ ಏನಿದೆ ಅಲ್ವಾ? ಅಮ್ಮ ಅವ್ರು ಯಾಕೆ ಬರೋ ದಾರಿಯನ್ನೇ ಕಾಯ್ತಾರೆ? ಅಮ್ಮ ಅವ್ರು ಹೇಗಿದ್ರು ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ಸುಮ್ಮನೆ ಯಾಕೆ ಅವ್ರಿಗೋಸ್ಕರ ಸಮಯವನ್ನು ವ್ಯರ್ಥ ಮಾಡ್ತೀರಾ ಅಂತ ಹೇಳಿ ಇವರು ಆಸಿದ್ದಂತಹ ಜಮಖಾನೆಗಳನ್ನು ಎಲ್ಲವನ್ನು ತೆಗೆದು ಏನು ಮಾಡ್ತಾರೆ ಅಂತಂದರೆ ಎತ್ತಿಟ್ಟು ಮತ್ತೆ ಸಿದ್ಧವನ್ನು ಮಾಡ್ಕೋತಾರೆ. ಹೀಗೆ ಅವರೆಲ್ಲ ತೆಗೆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸಾಯಂಕಾಲ ಆಗುತ್ತೆ, ರಾತ್ರಿನೂ ಕಳೆಯುತ್ತೆ, ಆದರೂ ಬರೋದಿಲ್ಲ. ಹೀಗೆ ಮಳೆ ಶುರುವಾಗುತ್ತೆ. ಮಳೆ ಶುರುವಾಗಿ ಜೋರಾಗಿ ಮಳೆ ಶುರುವಾಗುತ್ತೆ. ಹೆಂಗೆ ಅಂತಂದರೆ ಆಕಾಶಕ್ಕೆ ತೂತಾಗ್ಬಿಟ್ಟಿದೆಯೇನೋ ಅಷ್ಟು ಮಳೆ ಶುರುವಾಗುತ್ತೆ. ಆಕಾಶದಲ್ಲಿ ನೋಡಿದ್ರೆ ನಕ್ಷತ್ರಗಳು, ಚಂದ್ರಗಳು ಏನೂ ಕಾಣೋದಿಲ್ಲ. ಇವ್ರಿಗೆ ಹಂಗೆ ಅನಿಸುತ್ತೆ, ಇಂತಹ ಕತ್ತಲೆಯ ಮನಸ್ಸಿನ ಕತ್ತಲೆಯಲ್ಲಿ ನನ್ನನ್ನು ನೋಡಲಿಕ್ಕೆ ಬರುವವನು ಚಂದಿರನಂತೆ ಬಂದಿದ್ದರೆ ಎಷ್ಟು ಚೆಂದ ಇರ್ತಿತ್ತು ಅಂತ ಹೇಳಿ ಆಕೆ ಅಂದ್ಕೊಳ್ತಾಳೆ. ಹೀಗೆ ಮಳೆ ಮುಗಿದು ಕೆಲವು ಸಮಯ ಕಳೆದ ಮೇಲೆ ಅಲ್ಲಿ ಆಕಾಶದಲ್ಲಿ ಏನಾಗುತ್ತೆ ಅಂತಂದರೆ ಚಂದ್ರ, ಚುಕ್ಕಿ ಎಲ್ಲವೂ ಸಹ ಮಿನುಗೋದಕ್ಕೆ ಶುರುವಾಗ್ತವೆ. ಈಗ ಕೆಲವು 10 ಗಂಟೆಗಳು ಕಳೆದ ನಂತರ ಏನಾಗುತ್ತೆ ಅಂತಂದರೆ ಅವರ ಭಾವನ ಜೊತೆ ಕೆಲವು ಸ್ನೇಹಿತರೊಡನೆ ಅವರು ಈಕೆಯನ್ನು ನೋಡೋದಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಊಟವನ್ನು ಹಾಕೋದಕ್ಕೆ ಕೊಟ್ಟು, ಊಟವನ್ನು ಬಡಿಸೋದಕ್ಕೆ ಕೊಟ್ಟು ಅವರು ಚೆನ್ನಾಗಿ ನೋಡ್ಕೋತಾರೆ. ಮತ್ತು ಅವ್ರು ಹೇಳ್ತಾರೆ, ಮತ್ತೆ ಮುಂಜಾನೆ ಬರೋದಲ್ವಾ ಅಂತ ಹೇಳಿ ಅವರನ್ನು ಕಳಿಸ್ತಾರೆ. ಆಕೆ ಬಂದವರು ಅವರನ್ನು ಬೆಳಕಿನಲ್ಲಿ ನೋಡಿದರೆ ಎಷ್ಟು ಸುಂದರವಾಗಿರೋದು. ಅಂದರೆ ಕತ್ತಲಲ್ಲಿ ಇರೋದರಿಂದ ಮಳೆ ಬಂದು ಕರೆಂಟ್ ಹೋಗಿರೋದ್ರಿಂದ ಏನು ಮಾಡ್ತಾರೆ ಅಂತಂದ್ರೆ ಅವರ ಅಕ್ಕ ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾದ್ರೆ, ಅಂದರೆ ಕ್ಯಾಂಡಲ್ ಹಚ್ಚಬೇಕಾದ್ರೆ ಭಾವ ಇರುವ ಬಳಿ ಅವರ ದೀಪವನ್ನು ಹಚ್ಚಿರ್ತಾಳೆ, ಅವ್ರು ಕಾಣಲಿ ಅಂತ ಅನ್ನಿಸ್ತಾ ಇರತ್ತೆ. ಬೆಳಕಿನಲ್ಲಿ ಬಂದಿರೋ ಎಷ್ಟು ಚೆನ್ನಾಗಿರೋರು ಅಂತ ಅನ್ನಿಸ್ತಾ ಇರತ್ತೆ. ಹೀಗಿದ್ದಂಥ ಸಂದರ್ಭದಲ್ಲಿ ಅವರು ಮನೆಗೆ ಕರ್ಕೊಂಡು ಬಂದಾಗ ಊಟವನ್ನು ಮಾಡೋದಕ್ಕೆ ಆವಾಗ ಮಧ್ಯಾಹ್ನ ಏನು ರೆಡಿ ಮಾಡಿದರೋ ಅದನ್ನೇ ಅವರು ಊಟವನ್ನು ಬಡಿಸೋದಕ್ಕೆ ಸಿದ್ಧತೆ ಆಗ್ತಾರೆ. ಹೀಗೆ ಸಿದ್ಧತೆಯನ್ನು ಮಾಡಿಕೊಂಡು ಅವ್ರಿಗೆ ಊಟವನ್ನು ಬಡಿಸಿ ಮುಂದೆ ಹೊರಟಾಗ ಮತ್ತೆ ಏನು ಮಾಡ್ತಾರೆ ಅಂತಂದರೆ, ಸರಿ ನೀವು ಮುಂಜಾನೆ ಒಂದು ಸಲ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಹೊರಟು ಹೋದಂಥ ಸಂದರ್ಭದಲ್ಲಿ ಮತ್ತೆ ಏನು ಮಾಡ್ತಾರೆ ಅಂತಂದರೆ ಅವರು ಬೆಳಿಗ್ಗೆ ಬರೋದಕ್ಕೆ ಸಿದ್ಧತೆ ಆಗ್ತಾರೆ. ಬೆಳಿಗ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾಗುತ್ತೆ ಅಂತಂದರೆ ಹೊಸಬ್ರು ಬರ್ತಾ ಇರೋದರಿಂದ, ಭಾವಿ ಪತಿಯನ್ನು ನೋಡ್ತಾ ಇರೋದ್ರಿಂದ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಮನಸ್ಸಿನಲ್ಲಿ ಸ್ವಲ್ಪ ಕುತೂಹಲಗಳು, ಗಾಬರಿ, ಭಯ ಎಲ್ಲವೂ ಶುರುವಾಗ್ತಾ ಇರತ್ತೆ. ಈಗಿದ್ದಂಥ ಸಂದರ್ಭದಲ್ಲಿ ಅವರು ಮತ್ತೆ ಕೇಳ್ತಾರೆ, ಅವರು ಇವಾಗ ಹುಡುಗ ಬಂದವನು ಮತ್ತೆ ಕೂತು ಅವ್ರಿಗೆಲ್ಲ ಬಡಿಸೋದಕ್ಕೆ ಎಲ್ಲ ಕೊಟ್ಟಮೇಲೆ ಇವನು ಪರೀಕ್ಷೆ ಮಾಡೋದಕ್ಕೆ, ಲೇಖಕಿಯವರನ್ನು ಪರೀಕ್ಷೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತಾನೆ. ಈಗ ಕೇಳ್ತಾನೆ, ನಿಮಗೆ ಆಡೋದಕ್ಕೆ ಬರುತ್ತಾ ಅಂದ ತಕ್ಷಣ ಅವಳು ನಮ್ಮ ಅಕ್ಕ ನೋಡಿ ಹೌದು ಆಡೋದಕ್ಕೆ ಬರ್ತದೆ ಅಂತಾರೆ. ಅದಕ್ಕಿಂತ ಮುಂಚೆ ಏನೇನೆಲ್ಲ ಪ್ರಶ್ನೆ ಮಾಡಿರ್ತಾರೆ ಅಂತಂದರೆ ಈಕೆ ನಮ್ಮ ಮುಂದೆ ಕರೆದು ಓಡಾಡೋದಕ್ಕೆ ಹೇಳಿ ಇವರಿಗೆ ಕನ್ನಡ ಓದೋದಕ್ಕೆ ಬರುತ್ತಾ, ಮರಾಠಿ ಓದೋದಕ್ಕೆ ಬರುತ್ತಾ, ಮತ್ತು ಇನ್ನೂ ಪುಸ್ತಕಗಳನ್ನು ಓದ್ತಾರಾ, ಮತ್ತು ಇನ್ನು ಏನೇನು ಹವ್ಯಾಸ ಇದೆ ಅಂತ ಕೇಳಿ ಕೊನೆಯದಾಗಿ ಏನಂತಾರೆ ಅಂತಂದರೆ ಅವ್ರಿಗೆ ಆಡೋದಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಅವ್ರ ಅಕ್ಕ ಅವ್ರಿಗೆ ಆಡೋದಕ್ಕೆ ಬರುತ್ತೆ, ನನ್ನ ತಂಗಿಗೆ ಆಡೋದಕ್ಕೆ ಬರುತ್ತೆ, ಆದರೆ ಸ್ವಲ್ಪ ನೀವಿರೋದ್ರಿಂದ ಅವರಲ್ಲಿ ನಾಚಿಕೆ ಇದೆ ಅಂತ ಹೇಳ್ತಾರೆ. ಇಲ್ಲ ಪರವಾಗಿಲ್ಲ ನಾವು ಆಡಿಸ್ಲಾ ಅಂತ ಕೇಳಿದಾಗ ಅವ್ರು ಏನಂತಾರೆ ಅಂತಂದರೆ ಇಲ್ಲ ಬೇಡ, ಅವರ ಧ್ವನಿ ಏನಾಗಿದೆ ಅಂತಂದರೆ ನನಗೆ ಮಧುರವಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿ ಹೋಗ್ತಾರೆ. ಈಕೆಗೆ ಖುಷಿ ಒಂದು ಕಡೆ ಆಗುತ್ತೆ. ಮತ್ತು ಇನ್ನೊಂದು ಕಡೆ ಸಾಯಂಕಾಲ ಏನಂದಿರ್ತಾರೆ ಅಂತಂದರೆ ಒಂದು ಸಲ ಅಡುಗೆ ಮಾಡೋದಕ್ಕೆ ಕೇಳಿ, ಅಡುಗೆ ಮಾಡ್ತಾರಾ, ಚೆನ್ನಾಗಿ ಮಾಡ್ತಾರಾ ಎಂಬುದನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಅವರು ಅನ್ಕೋತಾರೆ. ಯಾಕೆ ಅಂದರೆ ಈಗ ಲೇಖಕಿ ಅವರು ಅನ್ಕೋತಾರೆ, ನಾನು ಇಂಗ್ಲೀಷು
ಕಲಿತವಳಾಗಿರೋದ್ರಿಂದ ಅಡುಗೆ ಮಾಡ್ತಾರಾ, ಅಡುಗೆ ಮಾಡೋದಕ್ಕೆ ಬರುತ್ತಾ ಅಂತ ಹೇಳಿ ಇವರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈಗ ಮತ್ತೆ ಅವ್ರ ಬಾಬಾವರು ಎಲ್ಲ ಪ್ರಶ್ನೆ ಮಾಡ್ತಾರೆ. ಹುಡುಗನನ್ನು ಒಂದು ಸ್ವಲ್ಪ ಕಾಮಿಡಿ ಥರ ಮಾತಾಡಿಸ್ತಾರೆ. ಏನಂತಂದರೆ, ಇಷ್ಟೇನಾ ಅಥವಾ ಇನ್ನೂ ಏನಾದರೂ ಪರೀಕ್ಷೆ ಮಾಡ್ತೀರಾ, ನೀರು ತರೋ ಪರೀಕ್ಷೆ ಏನಾದರೂ ಮಾಡ್ತೀರಾ ಅಂತ ಕೇಳಿದಾಗ ಅವರಪ್ಪ, ನಾವು ನಿಮ್ಮನ್ನೂ ಪರೀಕ್ಷೆ ಮಾಡ್ತೀವಿ, ಯಾವುದರಲ್ಲಿ, ಕ್ಯಾರಮ್ ಮಾಡೋದ್ರಲ್ಲಿ ಅಂತ ಹೇಳಿ ನಗುವನ್ನು ಮಾಡ್ತಾರೆ. ಮತ್ತೆ ರಾತ್ರಿ ಆಯ್ತಿದ್ದಂಗೆ ಏನಾಗುತ್ತೆ ಅಂತಂದರೆ, ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅವರು ಒಂದು ಪೇಪರು ಮತ್ತು ತನ್ನ ಸಾಕ್ಸ್ಗಳನ್ನು ಮರೆತು ಹೋಗಿರ್ತಾರೆ. ಈಗ ಮನೆಯವರೆಲ್ಲ ರೇಗಿಸ್ತಾ ಇರ್ತಾರೆ. ಮತ್ತೊಮ್ಮೆ ನಿನ್ನನ್ನು ನೋಡೋದಕ್ಕೆ ಈ ನೆನಪುಗಳಿಂದ ಬಿಟ್ಟೋಗಿದ್ದಾರೆ ಅಥವಾ ನೀನೇ ಅವನ್ನು ಉಳಿಸ್ಕೊಂಡಿದ್ದೀಯಾ ಅಂತ ಹೇಳಿ ಎಲ್ಲರೂ ಏನು ಮಾಡ್ತಾ ಇರ್ತಾರೆ ಅಂತಂದರೆ ರೇಗಿಸ್ತಾ ಇರ್ತಾರೆ. ಈಗ ರೇಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ಲೇಖಕಿ ಹಾಸ್ಯ ಮಾಡೋದಕ್ಕೆ ಇದೊಂದು ನೆಪ ಸಿಕ್ತಲ್ಲಪ್ಪ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಈಗ ಮತ್ತೆ ಅಳಿಯರವರು ಮತ್ತೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವರನ್ನು ಕೇಳ್ತಾರೆ, ಹಾಗಾದರೆ ರಾತ್ರಿ ಹೋಗ್ತೀನಿ ಅಂದ್ರಲ್ಲ, ಹೋಗಿದ್ರಲ್ಲ, ಎಲ್ಲಿದ್ರಿ, ಏನಾಯಿತು, ಯಾಕೆ ಹೋಗಲಿಲ್ವಾ ಅಂತ ಕೇಳಿದಾಗ, ಇಲ್ಲ ಹೋಗಲಿಲ್ಲ, ಗಾಡಿ ಸ್ವಲ್ಪ ಕೆಟ್ಟಿರೋದ್ರಿಂದ ನಾನು ನಮ್ಮ ಸ್ನೇಹಿತರ ಮನೆ ಉಳ್ಕೊಂಡೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂದಾಗ ಊಟವನ್ನು ಮಾಡಿ ಮತ್ತೆ ಹೋದಂಥ ಸಂದರ್ಭದಲ್ಲಿ ಭಾವ ಅವರು ಬನ್ನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಮನೆಯ ಅಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಟ್ಟದ ಮೇಲೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇಬ್ಬರು ಮಾತುಕತೆಯನ್ನು ಶುರು ಮಾಡಿರ್ತಾರೆ. ಈಗ ಲೇಖಕಿ ಅವ್ರಿಗೆ ಏನನ್ಸುತ್ತೆ ಅಂದರೆ, ಸ್ವಲ್ಪ ಕುತೂಹಲ, ಗೊಂದಲಗಳು ಮತ್ತು ಇವ್ರು ಏನು ಮಾತಾಡಿಸ್ತಾರೆ, ಏನು ಮಾತಾಡ್ಬೋದು, ಏನು ಹೇಳ್ತಾರೆ, ಏನು ಕೇಳ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇವರಲ್ಲಿರೋದ್ರಿಂದ ಈಕೆ ಅವರು ಮಾತಾಡ್ತಿದ್ದಂತಹ ಜಾಗಕ್ಕೆ ಹೋಗಿ ಕಿಟಕಿಯಿಂದ ಕದ್ದು ಕೇಳೋದಕ್ಕೆ ಶುರು ಮಾಡ್ತಾರೆ. ಈಗ ಅವ್ರ ಬಾಬಾ ಅವರು ಮತ್ತು ಅವರಿಬ್ಬರು ಮಾತುಕತೆಯಲ್ಲಿ ಶುರುವಾಗ್ತಾರೆ. ಏನನ್ನು ಮಾತಾಡ್ತಾರೆ ಅಂತಂದರೆ, ಭಾವನವರು, ನೋಡಿ, ನಿಮಗೆ ಇವಾಗ ನೀವೇನು ಪರೀಕ್ಷೆಯನ್ನು ಮಾಡಿದ್ದೀರೋ ಸರಿಯಾಗಿದೆಯಾ ಅಥವಾ ಇನ್ನೊಂದು ಸಲ ಬೇಕಾದರೆ ನೀವೇನು ಮಾಡ್ಬೋದು, ಪರೀಕ್ಷೆಯನ್ನು ಮಾಡ್ಬೋದು ಅಂತ ಅನಿಸಿದ್ರೆ, ಲೇಖಕಿಯವ್ರ ಮನಸ್ಸಿನಲ್ಲಿ ಏನು ಅನಿಸುತ್ತೆ ಅಂದರೆ, ಏನಪ್ಪ ಮತ್ತೆ ಮತ್ತೆ ಪರೀಕ್ಷೆ ಮಾಡೋ ಥರ ಅನ್ನಿಸ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವರು ಅಂತಂದರೆ ಮದುವೆ ಆಗೋದಕ್ಕೆ ಬಂದಂಥ ಹುಡುಗ ಏನಂತಾರೆ ಅಂತಂದರೆ, ನಿನ್ನೆ ನೋಡಿದಾಗಂತೂ ಬಲಗಣ್ಣು ಸ್ವಲ್ಪ ಕುರುಡಾಗಿದೆ ಅಂತ. ಈಗ ಅವರಲ್ಲಿ ಅನ್ನಿಸ್ತಾ ಇದೆ, ಈಕೆ ಬಂದು ಕೇಳ್ತಾ ಇರ್ಬೋದು ಅನ್ನೋದರಿಂದ ಏನಂತ ಇದ್ದಾರೆ ಅಂತಂದರೆ, ಸ್ವಲ್ಪ ಬಲಗಣ್ಣು ಕುರುಡಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಲೇಖಕಿಯವರು ಏನು ಹೇಳ್ತಾರೆ ಅಂದರೆ, ಏನೋ ನನ್ನ ಕಣ್ಣು ಕುರುಡಾಗಿದೆಯಾ ಅಥವಾ ಇವರು ನೋಡೋ ದೃಷ್ಟಿನೇ ಸರಿ ಇಲ್ಲ ಅಂತ ಹೇಳಿ ಇವ್ರ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಯಾವುದನ್ನು ಇಲ್ಲಿ ನೇರವಾಗಿ ಹೇಳೋಕ್ಕಾಗಲ್ಲ. ಯಾಕೆ, ಲೇಖಕಿಯವರು ಈಗ ಭಾವ ಮತ್ತು ತನ್ನ ಗಂಡ ಆಗುವಂತಹ ವ್ಯಕ್ತಿ ಮಾತಾಡುವುದನ್ನು ಕದ್ದು ಕೇಳಿಸ್ತಾ ಇರೋದ್ರಿಂದ ತಾನು ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಈಗ ನನ್ನ ಕಣ್ಣು ಕುರುಡಾಗಿದೆಯಾ, ಇವರು ನೋಡೋ ದೃಷ್ಟಿನೇ ಸರಿಯಿಲ್ಲ, ಅದಕ್ಕಾಗಿ ಹಿಂಗೆ ಕುರುಡು ಅಂತಿದ್ದಾರಲ್ಲ ಅಂತಂದಾಗ ಭಾವನವರು ಮತ್ತೆ ಹೇಳ್ತಾರೆ, ದೃಷ್ಟಿ ಚೆನ್ನಾಗಿದೆ, ಬೇಕಾದರೆ ಸಂಜೆ ಒಂದು ಸಲ ಓಡಾಡಿಸಿ ನೋಡಿ ಅಂತ. ಅಲ್ವಾ, ದೃಷ್ಟಿಯನ್ನು ನೋಡ್ತೀರಾ, ಆಕೆ ಕುಂಟಿನ ಕುರುಡಿನೋ ಮತ್ತೆ ಏನು ಮಾಡಿ ಇನ್ನೊಂದು ಸಲ ಬೇಕಾದ್ರೆ ನೆಡ್ಸಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಏನಿದು ಭಾವ ಅವರು ದೃಷ್ಟಿ ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ, ಮತ್ತೆ ಕುಂಟಿ ಕುರುಡಿ ಎಲ್ಲ ಇದು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಈಕೆಗೆ ಸ್ವಲ್ಪ ಮನಸ್ಸಿನಲ್ಲಿ ಬೇಜಾರಾಗುತ್ತೆ. ಅವರು ಮತ್ತೆ ಏನಂತಾರೆ ಅಂತಂದರೆ, ಹೀಗೆ ಅವ್ರ ಮಾತುಕತೆಯನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಇವ್ರಿಗೆಲ್ಲ ಅನ್ನಿಸ್ತಾ ಇರ್ತದೆ. ಯಾಕೆ ಅಂತಂದರೆ, ಒಂದು ಕಡೆ ಇಷ್ಟ ಇದ್ದರೆ ಇಷ್ಟ ಇದ್ದಾರೆ ಅನ್ಬೋದು, ಅಥವಾ ಇಷ್ಟ ಇಲ್ಲ ನಾವು ಬೇರೆಯವ್ರನ್ನ ನೋಡ್ತೀವಿ ಅಂತ ಹೋಗ್ಬೋದು. ಆದರೆ ಇವರು ಯಾಕೆ ನನ್ನನ್ನು ಈ ಥರ ಜರಿತಾ ಇದ್ದಾರಲ್ಲ, ಈ ಥರ ಎಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಆಕೆ ಅಂದ್ಕೊಳ್ತಾ ಇರ್ತಾರೆ. ಈಗಿದ್ದಂಥ ಸಂದರ್ಭದಲ್ಲಿ ಅವರು, ಆ ಧ್ವನಿ ಇಷ್ಟ ಆಯ್ತಾ ನಿಮಗೆ, ನಮ್ಮ ಹುಡುಗಿದು ಧ್ವನಿ ಇಷ್ಟ ಆಯ್ತಾ ಅಂದರೆ, ಇಲ್ಲ, ಅವಳು ಬಾಯಿ ಬಿಟ್ಟರೆ ಹುಲಿ ಗರ್ಜನೆ ಮಾಡೋ ಥರ ಭಯ ಆಗುತ್ತೆ, ಅಷ್ಟು ಕರ್ಕಶವಾಗಿದೆ ಅಂತ ಹೇಳಿ ಆಕೆನ ಏನು ಮಾಡಿಸ್ತಾ ಇರ್ತಾರೆ, ರೇಗಿಸ್ತಾ ಇರ್ತಾರೆ. ಈಕೆ ಅನ್ನೋದು ಅವ್ರಿಗೆ ಸಿಟ್ಟು ಬರ್ತಾ ಇರುತ್ತೆ. ಲೇಖಕಿಯವ್ರಿಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಯಾಕೆ ಅಂತಂದರೆ, ಅವನು ವಯಸ್ಸು ಎಲ್ಲದ್ರ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ನನಗಿಂತ ಚಿಕ್ಕ ವಯಸ್ಸು ಅಂತಂದ, ನನಗಿಂತ ಜಾಸ್ತಿ ವಯಸ್ಸಾಗಿದೆ ಅಂತಂದಾಗ ಇವರೇನಪ್ಪ, ನನಗಿಂತ ಇವ್ರಿಗೆ ಜಾಸ್ತಿ ವಯಸ್ಸಾಗಿದೆ, ನೋಡಿದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನನ್ನನ್ನೇ ಈ ಥರ ರೇಗಿಸ್ತಾ ಇದ್ದಾರಲ್ಲ ಅನ್ನಿಸ್ತಾ ಇರುತ್ತೆ. ಒಂದು ಕಡೆ ತನ್ನ ಭಾವನ ಕಂಡ್ರೆ ಲೇಖಕಿಗೆ ಸಿಟ್ಟು. ಯಾಕೆ ಅಂತಂದರೆ, ಆದರೆ ಇಷ್ಟ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬಿಟ್ಟೋಗಿ ಅನ್ಬೋದು, ನಮ್ಮ ಭಾವ ಯಾಕೆ ಅವ್ರು ಹೇಳ್ದಾಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಇವ್ರಿಗೂ ಸಹ ಒಂದು ಕಡೆ ಬೇಸರ ಅನ್ನಿಸ್ತಾ ಇರುತ್ತೆ. ಮತ್ತು ಈಗ ಅವ್ರು ಏನಂತಾರೆ ಅಂತಂದರೆ, ನೋಡಿ, ಸರಿ ಆಯಿತು, ನಾನು
ಕಾರನ್ನು ತಗೊಂಡು ಸ್ವಲ್ಪ ದಿನ ಬರ್ತೀನಿ ಅನ್ನೋದಕ್ಕಿಂತ ಮುಂಚೆ ಅವ್ರೇನಂತಾರೆ ಅಂತಂದರೆ, ಕಳೆದ ವಾರ ಪಾಂಡುಪುರ ಅದಕ್ಕೆ ಹೋಗಿದ್ದೆ, ಅಲ್ಲೊಂದು ಹುಡುಗಿಯನ್ನು ನೋಡಿದ್ದೆ. ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂತಂದರೆ ಮೈ ಕೈ ತುಂಬಿಕೊಂಡು ತುಂಬ ಸುಂದರವಾಗಿದ್ದಾಳೆ. ಅಲ್ಲಿ ಪೂರ್ತಿ ನನ್ನ ಒಪ್ಪಿಗೆ ಇದೆ. ನನ್ನ ಅಮ್ಮ ಏನಾದರೂ ಸಮ್ಮತಿ ನೀಡಿದ್ರೆ, ಒಪ್ಪಿಗೆಯನ್ನು ನೀಡಿದ್ರೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಅನ್ನಿಸ್ತಾ ಇರ್ತಾರೆ. ಈಗ ಮತ್ತೆ ಅವ್ರು ಏನಂತಾರೆ ಅಂತಂದರೆ, ಅವ್ರ ಭಾವ ಅವರು, ಸರಿ ಹಾಗಾದರೆ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಸಮಯವನ್ನು ತಗೊಂಡು ನಂತರ ಬನ್ನಿ ಅಂತಂದಾಗ, ಸರಿ ಆಯಿತು, ನಾನು ಸ್ವಲ್ಪ ಕಾರನ್ನು ತಗೊಂಡು ಕೆಲವು ದಿನಗಳು ಬಿಟ್ಕೊಂಡು ಮತ್ತೆ ಇಲ್ಲಿಗೆ ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ಈಗ ಮಧ್ಯಾಹ್ನ 4 ಗಂಟೆ ಆಗುತ್ತೆ. ಚಹಾನ ಕುಡಿಬೇಕಂತ ಸಂದರ್ಭದಲ್ಲಿ ಮತ್ತೆ ಅವರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಎದ್ದು ಕುಳಿತು ಅವರೆಲ್ಲ, ಏನಾಯಿತು, ಯಾಕೆ ಹೋಗ್ಲಿಲ್ವಾ, ಹೋಗ್ತೀನಿ ಅಂದ್ರಲ್ಲ, ಯಾಕೆ ಹೋಗಲಿಲ್ವಾ ಅಂತಂದಾಗ, ಇಲ್ಲ ಹೋಗಲಿಲ್ಲ, ಗಾಡಿ ಸ್ವಲ್ಪ ಕೆಟ್ಟಿದೆ ಅಂತ ಹೇಳಿ ಮತ್ತೆ ಅದನ್ನೇ ಹೇಳ್ತಾರೆ. ಈಗಿದ್ದಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ, ಮಾತಾಡಿದ್ರಲ್ಲ ಅದೇ ಥರ ಅವ್ರ ಭಾವನವರು ಇವ್ರ ಮುಂದೆನೇ ಅವಳಿಗೆ ಜಾಸ್ತಿ ಕೆಲಸವನ್ನು ಕೊಡ್ತಾ ಇರ್ತಾರೆ. ಈಕೆಗೆ ಅನ್ನಿಸ್ತಾ ಇರುತ್ತೆ, ನಮ್ಮ ಭಾವ ಹೇಳಿದ್ರಲ್ವಾ ಪರೀಕ್ಷೆ ಮಾಡಿ ಅಂತ, ಅದಕ್ಕೆ ಹಿಂಗೆ ಪರೀಕ್ಷೆಯನ್ನು ಮಾಡೋದಕ್ಕೋ ಅಥವಾ ನಾನು ಕುಂಟಿ ಕುರುಡಿ ಎಲ್ಲ ಚೆನ್ನಾಗಿದ್ದೀನಿ ಅಂತ ತೋರಿಸೋದಕ್ಕೋ ಈ ಥರ ಓಡಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕೆಗೆ ಅನ್ನಿಸ್ತಾ ಇರುತ್ತೆ. ಈಗ ಅವ್ರಿಗೆ ಅನಿಸುತ್ತೆ, ಇಷ್ಟ ಇದ್ದರೆ ಆಗ್ಬೋದು, ಈ ಥರ ಯಾಕೆ ಸುಮ್ಮನೆ ಅಪಹಾಸ್ಯವನ್ನು ಮಾಡ್ತಾರೆ. ಹೇಗಿದ್ದರೂ ಪಾಂಡವಪುರದಲ್ಲಿ ಹುಡುಗಿಯನ್ನು ನೋಡಿದ್ದೀನಿ ಅಂತ ಇದ್ದಾರೆ, ಅಮ್ಮ ಹೇಳಿದ್ರು ಮದುವೆ ಆಗ್ತೀನಿ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಆದರೆ ಇವರು ಅದನ್ನು ಬಿಟ್ಟು ಇಲ್ಲಿ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತಂದಾಗ ಆಕೆಗೆ ಅನ್ನಿಸ್ತಾ ಇರುತ್ತೆ. ಮತ್ತು ಈಗ ಕೆಲವು ವರ್ಷಗಳು ಕಳೆದ್ಮೇಲೆ ಲೇಖಕಿ ಅವ್ರಿಗೆ ಅವ್ರ ಜೊತೆನೇ ಮದುವೆ ಆಗುತ್ತೆ. ಮದುವೆ ಆದಂಥ ಸಂದರ್ಭದಲ್ಲಿ ಅವರು ಎಷ್ಟು ಸುಂದರವಾಗಿ ಹೆಂಡ್ತಿಯನ್ನು ನೋಡ್ಕೊತಾ ಇರ್ತಾರೆ ಅಂತಂದರೆ, ಏನೂ ಸಹ ಕುಂದುಕೊರತೆಗಳು ಬರದಂಥ ಹಾಗೆ ಆಕೆಯನ್ನು ತುಂಬ ಸುಂದರವಾಗಿ ನೋಡ್ಕೊತಾ ಇರುತ್ತೆ. ಈಗಿದ್ದಂಥ ಸಂದರ್ಭದಲ್ಲಿ ಲೇಖಕಿ ಅವ್ರಿಗೆ ಅನಿಸುತ್ತೆ, ನನ್ನನ್ನು ನೋಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ದೀನಿ, ನನ್ನ ಆ ಥರ ಎಲ್ಲ ಜರಿದಿದ್ರಲ್ವ, ಅದಕ್ಕೆ ಕರೆಕ್ಟಾಗಿ ನಾನು ಇವರನ್ನು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ಕೇಳಬೇಕು ಅಂತ ಏನು ಮಾಡ್ತಾರೆ ಅಂತಂದರೆ, ಹೀಗೆ ಒಂದಿನ ಕಾರಲ್ಲಿ ಓಡಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಸಮುದ್ರದ ಹತ್ರ ಇಬ್ಬರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಈಕೆ ಲೇಖಕಿ ಆ ಪ್ರಶ್ನೆಯನ್ನು ಕೇಳೋದಕ್ಕಾಗ್ದಲೇ ಇನ್ನೇ ದುಃಖವನ್ನು ಕಟ್ಟಿಕೊಂಡು ಇನ್ನೇನು ಅಳಬೇಕು ಹಾಗೆ ದುಃಖವನ್ನು ಮಾಡ್ಕೊಂಡಿರ್ತಾಳೆ. ಮತ್ತೆ ಅವ್ರು ಅಂತಾರೆ, ಇಂತಹ ಸುಂದರ ಸಮಯದಲ್ಲಿ ನೀನು ಯಾಕೆ ಅಳೋ ಥರ ಇದೆಯಾ, ಯಾಕೆ ದುಃಖವನ್ನು ಮಾಡ್ಕೊಂಡಿದೀಯಾ ಅಂತ ಅಂದಾಗ ಅವಳು ಹೇಳ್ತಾಳೆ, ನೀವು ನನ್ನನ್ನು ನೋಡೋದಕ್ಕೆ ಬಂದಾಗ ಏನಂದಿದ್ರಿ, ಕುರುಡಿ ಕುಂಟಿ ಅಂತ ಏನೇನೆಲ್ಲ ಹೇಳಿದ್ರಿ, ಅಪಹಾಸ್ಯವನ್ನು ಮಾಡಿದ್ರಿ, ಈಗ ನನ್ನನ್ನೇ ಯಾಕೆ ಮದುವೆ ಆದ್ರಿ ಅಂತ ಹೇಳಿ ಇವಳು ಕೇಳಬೇಕು ಅನಿಸಿದ್ರು ಧೈರ್ಯ ಸಾಲದೆ ಏನು ಮಾಡ್ತಾ ಇರ್ತಾಳೆ ಅಂತಂದರೆ ಹೆದರ್ತಾ ಇರ್ತಾಳೆ. ಯಾಕೆ ಅಂತಂದರೆ ತನ್ನ ಪ್ರಿಯತಮ ಗಂಡನ ಹತ್ರ ಆಕೆ ಹಿಂಗೆ ಧೈರ್ಯ ಸಾಲಲ್ಲ ಕೇಳೋದಕ್ಕೆ. ಆಗಿದ್ದಂಥ ಸಂದರ್ಭದಲ್ಲಿ ಅವನು ಮತ್ತೆ ಏನು ಮಾಡ್ತಾನೆ ಅಂತಂದರೆ ಕೇಳ್ತಾನೆ, ಏನಾಯಿತು ಹೇಳು, ಯಾಕೆ ಇಷ್ಟು ಇಂತಹ ಸುಂದರ ಜಾಗದಲ್ಲೂ ಸಹ ನೀನು ಬೇಜಾರವನ್ನು ಮಾಡ್ಕೊಂಡಿದ್ದೀಯಲ್ಲ, ಯಾಕಾಯಿತು ಹೇಳು ಅಂತ ಅಂದಾಗ ಅವಳು ಹೇಳ್ಬಿಡ್ತಾಳೆ, ನನ್ನನ್ನು ನೋಡೋದಕ್ಕೆ ಬಂದಾಗ ನೀವು ಏನೇನೆಲ್ಲ ಮಾಡಿದ್ರಿ, ಭಾವನವ್ರ ಜೊತೆ ಕುಂಟಿ ಕುರುಡಿ ಮತ್ತು ಹೀಗೆ ಏನೇನೆಲ್ಲ ಅಪವಾದ ಕೊಟ್ಟಿದ್ರೋ ಅದಕ್ಕೆ ಉತ್ತರವನ್ನು ಕೊಡಿ, ಆಮೇಲೆ ಯಾಕೆ ನನ್ನನ್ನೇ ಮದುವೆ ಆದ್ರಲ್ಲ, ಏನು ಕಾರಣ ಅಂತ ಹೇಳಿ ಅವ್ರು ಏನು ಮಾಡ್ತಾಳೆ, ಅವಳು ಆಗಿ ಬರುತ್ತೆ. ಇವರು ಮತ್ತೆ ಆಕೆಯನ್ನು ರೇಕ್ಷೋದಕ್ಕೆ ಶುರು ಮಾಡ್ತಾರೆ. ಏನಪ್ಪ ಅಂತಂದರೆ, ಹೋಗಿ ನಾನು ಏನು ಮಾಡಿದೆ ಅಂತಂದರೆ, ಹೆಂಗೋ ಕೊನೆಗೆ ನಾನು ಯಾರನ್ನು ನೋಡಿದ್ದೆ, ಕೊನೆಗೂ ನಾನು ನಿನ್ನೆ ಮದುವೆ ಆದೆ ಅನ್ನೋ ಥರ ರೇಗಿಸ್ತಿಲ್ವಾ, ಹಂಗೇನು ಮಾಡ್ತಾರೆ ಅಂತಂದರೆ ಮತ್ತೆ ರೇಗಿಸ್ತಾರೆ. ಆದರೆ ಈಕೆಗೆ ಅವ್ರ ಮಾತು ಏನು ಅನ್ನಿಸ್ತಾ ಇರುತ್ತೆ, ಸ್ವಲ್ಪ ಬೇಸರ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂತಂದರೆ, ನನಗೆ ಏನೋ ಕೇಳಿದ್ರೆ ಇವರೇನೋ ಹೇಳ್ತಾ ಇದ್ದಾರೆ, ಮತ್ತು ಇಲ್ಲೂ ನನ್ನನ್ನು ರೇಗಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಆಕೆ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಬೇಸರವನ್ನು ಮಾಡ್ಕೊತಾ ಇರುತ್ತೆ. ಇವ್ರು ಹೇಳೋದಕ್ಕೆಲ್ಲ ನಗ್ತಾ ಇರ್ತಾರೆ. ಮತ್ತು ಇವ್ರಿಗೆ ಎಷ್ಟು ಕೋಪ ಬರ್ತಾ ಇರುತ್ತೆ ಅಂತಂದರೆ, ಗಂಡ ಏನೋ ಕೇಳಿದ್ರೆ ಏನೋ ಹೇಳ್ತಾನಲ್ಲ ಅಂತ ಹೇಳಿ ತುಂಬ ಕೋಪ ಬರುತ್ತೆ. ಮತ್ತು ಅವರು ಪ್ರಶ್ನೆ ಮಾಡ್ತಾರೆ, ಇಂತಹ ಸನ್ನಿವೇಶದಲ್ಲಿ ನನಗೆ ಸಿಟ್ಟು ಬಂದರೆ ತಪ್ಪಾ ಅಂತ ಹೇಳಿ. ಮತ್ತು ಇವರು ಯಾಕೆ ನನ್ನನ್ನು ಪದೇ ಪದೇ ರೇಗಿಸ್ಬೇಕು ಅಂತ. ಇಲ್ಲಿ ಒಂದು ಹೆಣ್ಣನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಏನೇನೆಲ್ಲ ಸವಾಲುಗಳಾಗ್ತವೆ, ಏನೇನೆಲ್ಲ ಪರೀಕ್ಷೆಗಳಾಗ್ತವೆ, ಮತ್ತು ಆಕೆಯನ್ನು ಸುಂದರವಾಗಿದ್ದರೂ ಸಹ ಸುಂದರವಾಗಿಲ್ಲ ಅಂತ ಅಪವಾದವನ್ನು ಮಾಡಿದಾಗ ಆಕೆಯ ಮನಸ್ಸಿನಲ್ಲಿ ಹೇಗೆ ಆ ಪ್ರಶ್ನೆ ಬಂದು ಅದು ಕೇಳಲೇಬೇಕು ಅನ್ನೋ ಕುತೂಹಲ ಪ್ರಶ್ನೆಯಾಗಿ ಮೂಡುತ್ತೆ ಅನ್ನೋದನ್ನು ನನ್ನನ್ನು ನೋಡಲಿಕ್ಕೆ ಬಂದಾಗ
ಎಂಬ ಚಾಪ್ಟರ್ನಲ್ಲಿ ಸುಂದರವಾಗಿ ತಿಳಿದುಕೊಳ್ಳಬಹುದು.